ದರ್ಶನ್ಗೆ ಮಾಫಿ ಸಂಕಷ್ಟ, ದೈವದ ಮೊರೆ ಹೋದ ಪತ್ನಿ. ರಕ್ತೇಶ್ವರಿ ದೈವಕ್ಕೆ ಪೂಜೆ, ವಿಜಯಲಕ್ಷ್ಮಿ ಪ್ರಾರ್ಥನೆ ಏನು? ಸಂಕಟದಿಂದ ಪಾರಾಗ್ತಾರ ದಾಸ, ಮಂತ್ರ ದೇವತೆ ದೈವದ ಶಕ್ತಿ ಏನು? ವಿಜಯಲಕ್ಷ್ಮಿ ದೈವದ ಮೊರೆಯ ಸ್ಟೋರಿ ಇದು. ಜೈಲಲ್ಲಿರುವಂತಹ ನಟ ದರ್ಶನ್ಗೆ ಮಾಫಿ ಸಾಕ್ಷಿ ಸಂಕಷ್ಟ ಎದುರಾಗಿದೆ. ಸಂಕಷ್ಟದ ಹೊತ್ತಲ್ಲೇ ದೈವದ ಮೊರೆ ಹೋಗಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ. ಮಂದಾರಬೈಲು ಕ್ಷೇತ್ರದಲ್ಲಿ ದರ್ಶನ್ ಪತ್ನಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ನಟ ದರ್ಶನ್ ಜೈಲಿಗೆ ಹೋದ್ಮೇಲೆ ಪತ್ನಿ ವಿಜಯಲಕ್ಷ್ಮಿ ಅವರು ಟೆಂಪಲ್ ರನ್ ಶುರು ಮಾಡಿದ್ರು. ಕಾಮಾಖ್ಯ ದೇವಸ್ಥಾನಕ್ಕೂ ಕೂಡ ಪದೇ ಪದೇ ಹೋಗಿ ಬರ್ತಾ ಇದ್ರು. ಈಗ ಮಂಗಳೂರಿನ ಮಂದಾರಬೈಲು ಕ್ಷೇತ್ರದಲ್ಲಿ ದರ್ಶನ್ ಪತ್ನಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಮಂದಾರಬೈಲು ರಕ್ತೇಶ್ವರಿ ದೈವ, ಬಹಳ ಫೇಮಸ್ ಆಗಿರುವಂತಹ ದೈವ ಇದು. ಮಂದಾರಬೈಲು ರಕ್ತೇಶ್ವರಿ ದೈವಕ್ಕೆ ವಿಜಯಲಕ್ಷ್ಮಿ ಪೂಜೆಯನ್ನು ಸಲ್ಲಿಸಿದ್ದಾರೆ. ರಕ್ತೇಶ್ವರಿ ಮಂತ್ರ ದೇವತೆ ಗುಳಿಗ ದೈವದ ಆರಾಧನೆ ಮಾಡಲಾಗ್ತಾ ಇತ್ತು. ಮಂಗಳೂರಿನ ಕೊಂಚಾಡಿ ದೇರಬೈಲ್ನಲ್ಲಿರುವಂತಹ ಒಂದು ಕ್ಷೇತ್ರ ಇದು, ಮಂದಾರಬೈಲ್ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಪ್ರಧಾನವಾಗಿ ಆರಾಧಿಸುವಂತಹ ರಕ್ತೇಶ್ವರಿ ದೈವವೇ ಇಲ್ಲಿ ಪ್ರಾಮುಖ್ಯತೆಯನ್ನು ವಹಿಸುತ್ತೆ. ಇದ್ರ ಜೊತೆಗೆ ಪ್ರಕಾಶ್ ಪಂಡಿತ್ ಮನೆತನ ಆರಾಧನೆ ಮಾಡ್ತಿರುವಂತಹ ದೈವ ಇದು. ಕಾರಣಿಕ ಶಕ್ತಿಯಾಗಿರುವಂತಹ ರಕ್ತೇಶ್ವರಿ ದೈವದ ಕೋಲವನ್ನ ವೀಕ್ಷಣೆ ಮಾಡಿದ್ದಾರೆ ವಿಜಯಲಕ್ಷ್ಮಿ ಅವರು. ಪ್ರಾರ್ಥನೆಯನ್ನು ಕೂಡ ಸಲ್ಲಿಸಿದ್ದಾರೆ. ನಿನ್ನೆಯೂ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ ವಿಜಯಲಕ್ಷ್ಮಿ ಅವರು. ಹಿಂದೆ ಕೂಡ ಆ ಕ್ಷೇತ್ರಕ್ಕೆ ಹೋಗ್ತಾ ಇದ್ರು. ಬೇರೆ ದೈವದ ಕ್ಷೇತ್ರಗಳಿಗೂ ಕೂಡ ತೆರಳಿ ವಿಜಯಲಕ್ಷ್ಮಿ ಅವರು ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಸಂಕಷ್ಟ ಎದುರಾಗ್ತಾ ಇದೆ ಪದೇ ಪದೇ. ಈ ಹಿಂದೆ ಕೂಡ ಹಲವು ಕ್ಷೇತ್ರಗಳಿಗೆ ವಿಜಯಲಕ್ಷ್ಮಿ ಅವರು ಭೇಟಿಯನ್ನ ಕೊಟ್ಟಿದ್ರು. ನಿನ್ನೆಯೂ ಕೂಡ ಭೇಟಿ ನೀಡಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ ವಿಜಯಲಕ್ಷ್ಮಿ. ಗಂಡ ಯಾವಾಗ ಜೈಲಿಗೆ ಹೋಗ್ತಾರೆ ನೋಡಿ, ಅದಾದ ಮೇಲೆ ಟೆಂಪಲ್ ರನ್ ಶುರುವಾಗಿತ್ತು. ಈಗ ದೈವಾರಾಧನೆಯತ್ತ ವಿಜಯಲಕ್ಷ್ಮಿ ಅವರು ಬಂದಿರುವಂಥದ್ದು. ಮಂಗಳೂರಿನ ಭಾಗದಲ್ಲಿ ನಾನಾ ಕ್ಷೇತ್ರಗಳಿಗೆ ಭೇಟಿಯನ್ನ ಕೊಟ್ಟು ದೈವದ ದರ್ಶನವನ್ನ ಪಡ್ಕೊಂಡಿದ್ದಾರೆ. ದೈವಕ್ಕೆ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ, ಮಂದಾರಬೈಲು ಕ್ಷೇತ್ರದಲ್ಲಿ ನಿನ್ನೆ ಮಂತ್ರ ದೇವತೆಯ ಕೋಲ ಆಗ್ತಾ ಇತ್ತು. ಆ ಕೋಲದ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ವಿಜಯಲಕ್ಷ್ಮಿ ಅವರು ಬಂದು ಆ ಒಂದು ಕೋಲದಲ್ಲಿ ಭಾಗಿಯಾಗಿರ್ತಾರೆ. ಖುದ್ದು ಆ ಒಂದು ಕೋಲದ ಕಮಿಟಿ ಏನಿದೆ ಅವರಿಗೂ ಕೂಡ ಗೊತ್ತಿರಲಿಲ್ಲ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಬಂದಿದ್ರು ಅನ್ನುವಂಥದ್ದು. ಬಂದಾದ ಮೇಲೆ ವಿಜಯಲಕ್ಷ್ಮಿ ಅವರು ಬಂದಿದ್ರು ಅನ್ನುವಂತಹ ಮಾಹಿತಿ ಸಿಗುತ್ತೆ. ಅದಾದ್ಮೇಲೆ ವಿಜಯಲಕ್ಷ್ಮಿ ಅವರು ಸಾಕಷ್ಟು ಕ್ಷೇತ್ರಗಳಿಗೆ ಹೋಗಿ ಅಲ್ಲೂ ಕೂಡ ದೇವರ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಈಗ ಮಾಫಿ ಸಾಕ್ಷಿಯ ಸಂಕಷ್ಟ, ಪ್ರದೋಷ್ ಏನಿದ್ದಾನೆ ಮಾಫಿ ಸಾಕ್ಷಿಯಾಗಿ ಪರಿಗಣನೆ ಆಗ್ತಾ ಇದೆಯಲ್ಲ, ಇದು ದರ್ಶನ್ನ ಈ ಒಂದು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಬಹುದೊಡ್ಡ ಟರ್ನಿಂಗ್ ಪಾಯಿಂಟ್. ತಮ್ಮವರೇ ತಮಗೆ ಇಲ್ಲಿ ತಿರುಗಿ ಬಿದ್ರಲ್ವಾ ಅನ್ನುವಂಥ ವಿಚಾರ ಕೂಡ ದರ್ಶನ್ಗೆ ಒಂದ್ ಕಡೆ ಬೇಜಾರು ತಂದು ನಿಲ್ಲಿಸಿದೆ. ಅದ್ರ ಜೊತೆಗೆ ಮಾಫಿ ಸಾಕ್ಷಿ ಇಲ್ಲಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ದೊಡ್ಡ ಮಟ್ಟದ ಸಾಕ್ಷಿ ಕೂಡ ಆಗುವಂತಹ ಚಾನ್ಸಸ್ ಇದೆ. ಹಾಗಾಗಿ ಈಗ ಈ ದೇವರ ಮೊರೆ ಆಯ್ತು, ಕಾಮಾಖ್ಯ ದೇವಸ್ಥಾನಗಳಾಯ್ತು, ಕರ್ನಾಟಕದಲ್ಲಿರುವಂತಹ ನಾನಾ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟಾಯ್ತು. ಈಗ ದೈವಸ್ಥಾನಕ್ಕೆ ಹೋಗಿ ವಿಜಯಲಕ್ಷ್ಮಿ ಅವರು ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ನೀವು ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ರ, ನಿನ್ನೆ ಆ ಮಂದಾರ ಬೈಲಿನಲ್ಲಿ ಮಂತ್ರ ದೇವತೆಯ ಕೋಲ ಆಗ್ತಾ ಇತ್ತು. ರಕ್ತೇಶ್ವರಿ, ಮಂತ್ರ ದೇವತೆ, ಗುಳಿಗ ಇವೆಲ್ಲವೂ ಕೂಡ ಆ ಕ್ಷೇತ್ರದ ಪ್ರಮುಖ ದೈವಗಳು. ಸೊ ಆ ಕ್ಷೇತ್ರದ ಪ್ರಮುಖ ದೈವಗಳು ಅಂತಂದಾಗ ಒಂದೊಂದೇ ದೈವದ ಕೋಲಗಳು ಆಗತ್ತೆ, ನೇಮಗಳು ಆಗತ್ತೆ. ಅವಾಗ ಮಂತ್ರ ದೇವತೆಯ ನೇಮ ಕೋಲ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರು ಅವರ ಪರಿಚಯಸ್ಥರೊಂದಿಗೆ ಆ ನೇಮಕ್ಕೆ ಬರ್ತಾರೆ, ಆ ಕೋಲಕ್ಕೆ ಬರ್ತಾರೆ. ಆ ಕೋಲದಲ್ಲಿ ಭಾಗಿಯಾಗಿ ದೈವದ ಪ್ರಾರ್ಥನೆಯಲ್ಲೂ ಕೂಡ ಅವರು ಭಾಗಿಯಾಗಿರುವುದು. ಈ ಸಂಕಷ್ಟದಿಂದ ಪಾರು ಮಾಡಪ್ಪ ದೇವರೇ ಅಂತ ಹೇಳಿಕೊಂಡು ದೇವರ ಬಳಿ ಪ್ರಾರ್ಥನೆ ಆಯಿತು. ಈಗ ದೈವದ ಬಳಿ ದೈವದ ಮೊರೆ ಹೋಗಿರುವಂಥದ್ದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು. ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಲ್ವಾ, ನಿನ್ನೆ ಮಂತ್ರ ದೇವತೆಯ ಕೋಲ ಆಗುವಂಥ ಸಂದರ್ಭದಲ್ಲಿ ಮಂಗಳೂರಿನಲ್ಲಿರುವಂತಹ ಮಂದಾರಬೈಲ್ನ ರಕ್ತೇಶ್ವರಿ ದೇವಸ್ಥಾನಕ್ಕೆ ಅವರು ಭೇಟಿ ಕೊಟ್ಟಿದ್ರು. ಇಲ್ಲಿ ರಕ್ತೇಶ್ವರಿ ದೈವ, ಅದ್ರ ಜೊತೆಗೆ ಮಂತ್ರ ದೇವತೆ, ಅದ್ರ ಜೊತೆ ಗುಳಿಗ ಪ್ರಮುಖ ದೈವಗಳು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಮಂಗಳೂರು ಪ್ರತಿನಿಧಿ ಕಿಶನ್ ಶೆಟ್ಟಿ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕಿಶನ್ ಶೆಟ್ಟಿ, ನಿನ್ನೆ ಎಷ್ಟೊತ್ತಿಗೆ ವಿಜಯಲಕ್ಷ್ಮಿ ಅವರು ಮಂದಾರಬೈಲಿಗೆ ಭೇಟಿಯನ್ನ ಕೊಟ್ಟಿದ್ರು? ಅದ್ರ ಜೊತೆಗೆ ಏನಾದರೂ ಹರಕೆ ಕಟ್ಕೊಂಡಿದ್ದಾರೆ ಹೇಗೆ? ನಿನ್ನೆ ಸಂಜೆ 3 ಗಂಟೆ ವೇಳೆಗೆ ಅವರು ಮಂಗಳೂರಿನ ಕೊಂಚಾಡಿಯಲ್ಲಿರುವಂತಹ ಮಂದಾರಬೈಲು ಕ್ಷೇತ್ರಕ್ಕೆ ಆಗಮಿಸಿದ್ರು.
ಮಾಹಿತಿ ಪ್ರಕಾರವಾಗಿ ನಿನ್ನೆ ಅವರು ಖಾಸಗಿ ಕಾರ್ಯಕ್ರಮಕ್ಕೆ ಮಂಗಳೂರಿಗೆ ಆಗಮಿಸಿದ್ರು. ಆ ಬಳಿಕ ಕುತ್ತಾರಿನ ಕೊರಗಜ್ಜ ಕ್ಷೇತ್ರಕ್ಕೆ ಬಂದ್ರು. ಆ ನಂತರವಾಗಿ ಕೊಂಚಾಡಿಯ ಮಂದಾರ ಬೈಲು ಕ್ಷೇತ್ರಕ್ಕೆ ಬಂದ್ರು. ಇದು ಯಾವುದು ಪೂರ್ವ ನಿರ್ಧರಿತ ಕಾರ್ಯಕ್ರಮ ಅಲ್ಲ. ಜೊತೆಗೆ ಅವರ ಸ್ನೇಹಿತರು ಅವರನ್ನ ಇಲ್ಲಿ ಕರ್ಕೊಂಡು ಬಂದಿದ್ರು ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಈ ಹಿಂದೆ ಕೂಡ ವರ್ಷಗಳ ಹಿಂದೆ ಮಂದಾರ ಬೈಲು ಕ್ಷೇತ್ರಕ್ಕೆ ವಿಜಯಲಕ್ಷ್ಮಿ ಅವರು ಬಂದಿದ್ರು ಮಾಹಿತಿಯನ್ನ ಸ್ವತಃ ಕ್ಷೇತ್ರದವರೇ ಬಿಟ್ಟು ಕೊಡ್ತಾ ಇದ್ದಾರೆ. ಜೊತೆಗೆ ಅವ್ರು ಬರ್ತಾ ಇರುವಂತ ಸಂದರ್ಭದಲ್ಲಿ ಮಂತ್ರ ದೇವತೆಯ ನರ್ತನ ಸೇವೆ ಆಗ್ತಾ ಇತ್ತು. ಆಷಾಢ ಮಾಸ ಬಳಿಕ ಆ ಕ್ಷೇತ್ರದವರೇ ಮಾಡ್ತಾ ಇರುವಂತಹ ಇದು ಮೊದಲ ಸೇವೆ. ಹಾಗಾಗಿ ಆ ಸೇವೆಗೆ ಅವರು ಪಾಲ್ಗೊಂಡಿದ್ದಾರೆ. ಅಲ್ಲಿ ನರ್ತನ ಸೇವೆ ಆದ ಬಳಿಕ ಅಲ್ಲಿನ ಧರ್ಮದರ್ಶಿಗಳಿಂದ ಪ್ರಸಾದವನ್ನ ಸ್ವೀಕರಿಸಿ ವಿಜಯಲಕ್ಷ್ಮಿ ಅವರು ತೆರಳಿದ್ದಾರೆ. ಯಾವುದೇ ರೀತಿಯಾಗಿ ಹರಕೆ ಅಥವಾ ಸೇವೆಗಳನ್ನ ಅಲ್ಲಿ ಒಪ್ಪಿಸಿಲ್ಲ ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಮಂದಾರ ಬೈಲು ಕ್ಷೇತ್ರಕ್ಕೆ ಈ ಹಿಂದೆ ಕೂಡ ಅವರು ಆಗಮಿಸಿದ್ರು. ಬಹಳ ಕಾರಣಿಕ ಕ್ಷೇತ್ರ. ಅಲ್ಲಿ ಪ್ರಧಾನವಾಗಿ ರಕ್ತೇಶ್ವರಿ ದೈವವನ್ನ ಆರಾಧನೆ ಮಾಡ್ತಾರೆ. ಜೊತೆಗೆ ಮಂತ್ರ ದೇವತೆ ದೈವ ಕೂಡ ಇದೆ. ಗುಳಿಗನ ಸಾನ್ನಿಧ್ಯ ಕೂಡ ಆ ಕ್ಷೇತ್ರದಲ್ಲಿ ಇರುವಂತದ್ದು. ವಿಜಯಲಕ್ಷ್ಮಿ ಅವರು ಈ ಹಿಂದೆ ಕೂಡ ಕರಾವಳಿಯ ಹಲವು ಕ್ಷೇತ್ರಗಳಿಗೆ ಹೋಗಿದ್ರು. ಅಂದ್ರೆ ದರ್ಶನ್ ಅವರು ಜೈಲಲ್ಲಿದ್ದಂತ ಸಂದರ್ಭದಲ್ಲಿ ಈ ಹಿಂದೆ ಸಾಕಷ್ಟು ಕ್ಷೇತ್ರಗಳಿಗೆ ಕೂಡ ಹೋಗಿದ್ರು. ಕೊಲ್ಲೂರಿಗೂ ಕೂಡ ಹೋಗಿ ಅಲ್ಲಿ ಚಂಡಿಕಾ ಯಾಗವನ್ನ ಕೂಡ ಮಾಡಿದ್ರು. ಜೊತೆಗೆ ಕರಾವಳಿಯ ಬೇರೆ ಬೇರೆ ದೈವ ಕ್ಷೇತ್ರ ದೇವಸ್ಥಾನಗಳಿಗೆ ಕೂಡ ಹೋಗಿದ್ರು. ಇದೀಗ ಮತ್ತೆ ಅವರು ದರ್ಶನ್ ಅವರು ಬೇಲ್ ಸಿಗೋಕೆ ಬಹಳ ಪರದಾಡುವಂತ ಸ್ಥಿತಿ ಬಂದಿದೆ. ಅವರ 14ನೇ ಆರೋಪಿ ಪ್ರದೋಷ್ ಅವರು ಈಗ ಮಾಫಿ ಸಾಕ್ಷ್ಯನ ಹೇಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬೇಲ್ ಸಿಗೋದು ಕೂಡ ಅನುಮಾನ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ವಿಜಯಲಕ್ಷ್ಮಿ ಅವರು ಮತ್ತೆ ದೈವದ ಮೊರೆ ಹೋಗಿದ್ದಾರೆ. ನಾವು ಸಾಕಷ್ಟು ಪ್ರಕರಣಗಳನ್ನ ಕೂಡ ಗಮನಿಸಿದ್ದೀವಿ. ಈ ಹಿಂದೆ ಕೂಡ ಕೆಲವಷ್ಟು ಚಲನಚಿತ್ರ ನಟಿಯರಾಗಿರ್ಬೋದು, ರಾಜಕಾರಣಿಗಳು ಮಂಗಳೂರಿನ ಹಲವು ದೈವಸ್ಥಾನಗಳಿಗೆ ಬಂದು ಇಲ್ಲಿ ಹರಕೆ ಸೇವೆಯನ್ನ ಒಪ್ಪಿಸುವುದನ್ನ ಕೂಡ ನಾವು ಗಮನಿಸಿದ್ದೇವೆ. ಈ ಹಿಂದೆ ವಿನಯ್ ಕುಲಕರ್ಣಿ ಅವರು ಕೂಡ ಬಂದು ತೊಕ್ಕೊಟ್ಟು ಸಮೀಪದ ಒಂದು ದೈವಸ್ಥಾನದಲ್ಲಿ ಹರಕೆ ಸೇವೆಯನ್ನ ಕೂಡ ಒಪ್ಪಿಸಿದ್ರು. ಹಾಗಾಗಿ ಇದೀಗ ವಿಜಯಲಕ್ಷ್ಮಿ ಅವರ ಸರದಿ. ಜೊತೆಗೆ ಕಳೆದ ಬಾರಿ ಅವರು ಕಾಸರಗೋಡ್ನ ಒಂದು ಕ್ಷೇತ್ರಕ್ಕೆ ಹೋಗಿ, ಅಂದ್ರೆ ಕಣ್ಣೂರಿನಲ್ಲಿರುವಂತಹ ಒಂದು ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ವಿಶೇಷ ಪೂಜೆಗಳನ್ನು ಕೂಡ ಸಲ್ಲಿಸಿದ್ದನ್ನು ನಾವು ಇಲ್ಲಿ ಗಮನವನ್ನ ಕೊಡ್ಬೇಕಾಗತ್ತೆ. ಹಾಗಾಗಿ ದೊಡ್ಡ ಮಟ್ಟಿನ ಈಗ ಒಂದು ರೀತಿಯಾಗಿ ಸಂಚಲನ ಶುರುವಾಗಿರುವಂತದ್ದು. ಕೊಂಚಾಡಿಯಲ್ಲಿರುವಂತಹ ಕ್ಷೇತ್ರದ ಬಗ್ಗೆ ಕೂಡ ಆಸಕ್ತಿ ಮತ್ತು ಕುತೂಹಲ ಕೂಡ ಜಾಸ್ತಿ ಆಗ್ತಾ ಇದೆ. ಆ ಕ್ಷೇತ್ರದವರು ಹೇಳೋ ಪ್ರಕಾರವಾಗಿ ನಿನ್ನೆ ಯಾವುದೇ ರೀತಿಯಾಗಿ ಹರಕೆ ಸೇವೆ ಅಥವಾ ಬೇರೆ ವಿಶೇಷ ಪ್ರಾರ್ಥನೆಗಳು ಏನೂ ಸಲ್ಲಿಸಿಲ್ಲ. ಮಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಕೊಂಚಾಡಿಯ ಕ್ಷೇತ್ರಕ್ಕೆ ಬಂದು ಇಲ್ಲಿ ಸೇವೆಯನ್ನ ಸಲ್ಲಿಸಿ ಹೋಗಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. ಥ್ಯಾಂಕ್ ಯು ಕಿಶನ್ ಶೆಟ್ಟಿ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಮುಂದಿನ ಸುದ್ದಿ, ತಮಿಳುನಾಡಿಗೆ ಕಾವೇರಿ ನೀರು ಆದೇಶ ಪಾಲಿಸ್ತಾ ಸರ್ಕಾರ. 10 ದಿನಕ್ಕೆ 10 ಅಡಿ ನೀರು ಖಾಲಿ, 74 ಅಡಿಗೆ ಕುಸಿದ ಕಬಿನಿ ಡ್ಯಾಂ. ರೈತರು ಹೋರಾಟಗಾರರ ಆಕ್ರೋಶ, ಬೇಸಿಗೆಗೆ ಜಲಗಂಡಾಂತರ ಫಿಕ್ಸ. ಕಬಿನಿ ಡ್ಯಾಂ ಖಾಲಿ ಸ್ಟೋರಿ ಇದು.